ನಾನಿವತ್ತೇನು ಸುಮ್ಮನೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಎಸ್, ತುಂಬ ದಿನದಿಂದ ಕಾಯ್ತಾ ಇದ್ದ ವಿಡಿಯೋ, ತುಂಬ ಜನ ಕೇಳ್ತಾ ಇದ್ದಿದ್ದು ವಿಡಿಯೋ ಇವತ್ತು ಎಸ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆಯಿಂದಲೇ ಸ್ಟಾರ್ಟ್ ಮಾಡೋಣ ಅಂತೇಳಿ. ಇದು ನಮ್ಮದು ಔಟ್ಸೈಡ್ ಇದು ಬಾಲ್ಕನಿ ಕಡೆ ನೋಡಿ. ಇದು ಅಲ್ಲೊಂದು ಚಿಕ್ಕದೊಂದು ಸ್ವಿಂಗ್ ಹಾಕಿದ್ದೀವಿ. ಬಟ್ ಏನಂದರೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಮಕ್ಕಳು. ತಂದಕ್ಕೆ ಚೆನ್ನಾಗೇ ಇತ್ತು. ಸ್ವಲ್ಪ ಬಿಸಿಲು ಬಿಸಿಲೆಲ್ಲ ಬಿದ್ದು ಎಲ್ಲ ಕಿತ್ತೋಗ್ತಾ ಇತ್ತು. ಕಿತ್ತೋಗಿ ಲಾಸ್ಟ್ ಈ ಥರ ಆಗಿದೆ. ಸೊ ಒಂದಷ್ಟು ದಿನ ಯೂಸ್ ಮಾಡೋಣ, ಆಮೇಲೆ ಬೇರೆ ತಂದಾಕೋಣ ಅಂತ ಇಟ್ಟಿದ್ದೀವಿ. ಆ್ಯಂಡ್ ಇದೊಂದಷ್ಟು ಚೇರ್ಸ್ ಇಟ್ಟಿದ್ದೀವಿ. ಯಾರೋ ಬಂದರೆ ಗೆಸ್ಟು ಮಾತಾಡ್ಸೋದಕ್ಕೆ. ಗೆಸ್ಟ್ ಅಂದರೆ ಈಗ ಬಂದು ಈಗ ಹೋಗ್ತಾರಲ್ಲ, ಮಾತಾಡಿಸ್ಕೊಂಡು ಅವಾಗ ಇಲ್ಲಿ ಕೂತಿರ್ತೀವಿ. ಇನ್ನು ನನ್ನ ಮಕ್ಕಳಿಗೆ ಮೇಯ್ನ್ ಯೂಸ್ ಆಗೋದು ಇಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾರೆ. ಸ್ವಿಂಗು ಇಲ್ಲಿ ನಾನು ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ, ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ್ಯಂಡ್ ಇದೊಂದು ಪ್ಲ್ಯಾಂಟ್, ಇದು ಪತ್ರೆ, ಚಿಕ್ಕ ಪತ್ರೆ ಅದರದ್ದೊಂದು ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಇದು ಮನಿ ಪ್ಲ್ಯಾಂಟ್. ಇನ್ನೊಂದು ಸ್ಮಾಲ್ ತುಳಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇರೆ ಕಟ್ಟೆ ಮಾಡಿಸ್ಬೇಕು ನಾವು, ನೋಡೋಣ, ಇನ್ನೂ ನೋಡಿಲ್ಲ, ಫ್ಯೂಚರಲ್ಲಿ ನೋಡಿ. ಆ್ಯಂಡ್ ನೆನ್ನೆ ನನ್ನ ಹಸ್ಬೆಂಡ್ ಸ್ವಲ್ಪ ತೆಂಗಿನಕಾಯಿ ಇದು ಎಲ್ಲಿ ತೊಗೊಬಂದರೆ ಅದು ಇಲ್ಲೇ ಇದೆ, ಒಳಗಡೆ ಹೋಗಿಲ್ಲ, ಕುಡಿಬೇಕು. ಆ್ಯಂಡ್ ಇದೊಂದು ದೊಡ್ಡ ವಿಂಡೋ. ಇದು ಸ್ಲಿಪ್ಪರ್ ಸ್ಟ್ಯಾಂಡು. ನೋಡಿ, ನಮ್ಮ ಟವಲ್ ಏನಿದೆ ಅಲ್ಲಿ ಇಟ್ಕೊಂಡಿದ್ದು ಟವಲ್ ಏನಿದೆ ಅದ್ರದ್ದು ಸೀಕ್ರೆಟ್ ಇದೆ. ನಮ್ಮದು ಮಿರರು, ಅಲ್ಲೇ ಟವಲಲ್ಲಿ ಫೇಸ್ನ ವಾಶ್ಗೆ ಒರೆಸ್ಕೊಂಡು, ಇಲ್ಲಿದೆಲ್ಲ ಕ್ರೀಮ್ಗಳು ಇದೆ, ಕ್ರೀಮು ಇದೆ. ನಮಗೆ ಕನ್ನಡಿ ಇಲ್ಲೇ ಹಚ್ಕೊಂಡು ಫೇರ್ ರೆಡಿಯಾಗಿ ನಾವು ಹೊರಡ್ಬೇಕಂದ್ರೆ ಇಲ್ಲಿಂದಾನೆ ಹಿಂಗೆ ಹೊರಡೋದು ನಾವು. ಅಲ್ಲಿದು ಬೆಲ್ಲಿದೆ, ಇದು ಸ್ಟೆಪ್ಸ್ ಲೈಟ್ ಇದು. ಅಲ್ಲಿದು ಬೆಲ್ ಮಾಡೋಣ, ಯಾರು ಓಪನ್ ಮಾಡ್ತಾರೆ ನೋಡೋಣ. ಲಾಕ್ ಮಾಡ್ಕೊಂಡಿದ್ದಾರೆ. ಏಯ್ ತೆಗಿ, ಎಲ್ಲರೂ ಮನೇಲಿ ಇರುತ್ತಲ್ವಾ, ತೋರಣ ಇರುತ್ತೆ, ಎಲ್ಲ ಡಿಸೈನ್ ತೋರಣಗಳಾಗುತ್ತೆ. ಬಟ್ ರೀಸೆಂಟಾಗಿ ಇದು ಭತ್ತದ ತೋರಣ ತುಂಬಾ ವೈಟ್ ಕ್ರಿಯೇಟ್ ಮಾಡಿದೆ. ಹಾಗೆ ನಾನು ತೊಗೊಬಂದು ಹಾಕ್ಕೊಂಡಿದ್ದೀನಿ. ಬಟ್ ಏನು ನಂಬಿಕೆ ಅಂದರೆ, ಈ ಥರ ಭತ್ತದ್ದು ಹಾಕ್ಕೊಂಡ್ರೆ ಅವ್ರ ಮನೆ ತುಂಬ ರೇಷನ್ ಯಾವತ್ತೂ ಖಾಲಿ ಆಗೋಲ್ಲ, ಯಾವಾಗಲೂ ತುಂಬ್ದಂಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಅದೇ ನಂಬಿಕೆಯಿಂದ ತೆಗೆದು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಬಸವ ನೋಡಿ, ಈ ಥರ ಬೇಲ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಇದೇ ಥರ ಬೇಕು ಅಂತ ಹೇಳಿ ಇದೇ ಥರ ಹಾಕ್ಸಿದ್ದಾರೆ. ಬೆಲ್ಲಿರೋದ್ರಿಂದ ಅದೇನು ಯೂಸ್ ಮಾಡಲ್ಲ, ಸುಮ್ಮನೆ ಇರಲಿ ಅಂತ ಹೇಳಿ ಇದು ಹಾಕ್ಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಅಷ್ಟೇ ಔಟ್ ಸೆಲೆಕ್ಷನ್ನೇ ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿದೆ. ಲೆಟ್ಸ್ ಗೋ ಇನ್ಸೈಡ್, ಒಳಗಡೆ ಹೋಗೋಣ ಬನ್ನಿ. ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ನೋಡಿ, ಬನ್ನಿ ಸ್ವಲ್ಪ ಮುಂದೆ, ಫ್ರೆಂಟ್ ಬನ್ನಿ. ಇಲ್ಲಿ ನೋಡಿ, ಇದು ನಮ್ಮದು ವೆಲ್ಕಮ್ ಡಾಲ್. ಇದು ವೆಲ್ಕಮ್ ಮಾಡಿ, ಕೀ ಕೊಟ್ಟ ತಕ್ಷಣ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಮಾಡಿ, ವೆಲ್ಕಮ್ ಟು ಮೈ ಹೋಮ್ ಅಂತ ಹೇಳು. ಅವಳಿಗೆ ಕಷ್ಟ, ಅವಳಿಗೆ ಏನಂದು ಒಂದು ಪುಟ್ಟ 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 ಸಾಮ್ರಾಜ್ಯ. ನಮ್ಮದು ಮಾರ್ನಿಂಗ್ ಟು ಈವ್ನಿಂಗ್ 24 hours 365 days ನಾವು ಇಲ್ಲೇ ಸ್ಪೆಂಡ್ ಮಾಡೋದು. ಆಲ್ಮೋಸ್ಟ್ ಮೈ ಸ್ವೀಟ್ ಹೋಮ್ ಅಂತಲೇ ಹೇಳ್ಬೋದು. ಬನ್ನಿ, ಇವಾಗ ನನ್ನ ಮನೇಲಿ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರಿಂದ ನಾನು ಅಷ್ಟೊಂದು ಏನು ಕಾಸ್ಟ್ಲಿ ಐಟಮ್ಸ್ ಆಗಲಿ ಇನ್ವೆಸ್ಟ್ ಮಾಡಿಲ್ಲ. ಜಸ್ಟ್ ಸಿಂಪಲಾಗಿ ಏನು ಬೇಕು ಅದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅವ್ರು ದೊಡ್ಡವರಾಗಬೇಕು. ಬಟ್ ಮಕ್ಕಳು ಇರ್ತಾರೆ ಒಬ್ರೊಬ್ರು, ಏನೂ ಹಾಳು ಮಾಡಲ್ಲ. ಇವನ್ ಮನೆ ಹೇಗಿರುತ್ತೋ ಮಾರ್ನಿಂಗ್ ಅದೇ ಥರ ಇರುತ್ತೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ಫ್ರೀ ಬಿಟ್ಟಿದ್ದೀನಿ. ನಾನು ಜಾಸ್ತಿ ಅವ್ರನ್ನ ಔಟ್ಸೈಡ್ ಬಿಡೋದಿಲ್ಲ, ಮನೇಲೇ ಆಟ ಆಡಲಿ ಅಂತ. ಸೊ ಅವ್ರ ಮನೇಲೇ ಎನಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡೋದು, ಅದು ಮುಟ್ಬೇಡಿ ಇದು ಮುಟ್ಬೇಡಿ ಅಂತ ಹೇಳೋದು. ಅವ್ರು ಆಟ ಸಾಮಾನು ಆಟ ಆಡ್ತಾರೆ. ಇಷ್ಟು ನೀಟಾಗಿರೋದು ಅಂದರೆ ಮನೆ ರೇರು. ಯಾವಾಗಲಾದರೂ ಒಂದೊಂದ್ಸಲ ನಮ್ಮ ಮನೆ ತುಂಬ ನೀಟಾಗಿರುತ್ತೆ ಅಷ್ಟೇ, ಅವ್ರು ಇಲ್ಲದೆ ಇದ್ದಾಗ. ಬಟ್ ಅವ್ರು ಇದ್ದಾಗ ಯಾವಾಗ ನಮ್ಮ ಮನೆ ಎಂಟ್ರೆನ್ಸ್ ಬಂದ ತಕ್ಷಣ ಒಂದು ಫ್ಲವರ್ ಪಾಟ್ ಇಟ್ಟಿದ್ದೀನಿ. ವಾಸು ಇಷ್ಟೇ ತುಂಬ ಇತ್ತು, ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಇರಲಿ ಅಂತ ಸೈಡಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ವಾಲ್ಪೇಪರ್. ಇದು ಈಗ ರೀಸೆಂಟಾಗಿ ಹಾಕ್ಸಿದ್ದು 1 year ಆಯಿತು. ಇದು ವಾಲ್ಪೇಪರು ಚೆನ್ನಾಗಿದೆ, ಒಂದು ರಾಯಲ್ ಲುಕ್ ಕೊಡ್ತಾ ಇದೆ. ಬಟ್ ನಮಗೆ ಫೋಟೋ ಶೂಟ್ಗೆ ನಾವೆಲ್ಲ ಬರ್ತಡೇ ಆಯಿತು, ಒಂದು ಏನೇ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಇಲ್ಲಿ ಕೂತಿರ್ತೀವಿ. ಇದು ಫೋಟೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಂತ್ಕೊಂಡು ನಾವು ಫೋಟೋಸ್ ತೊಗೊಂಡ್ರೆ ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿರುತ್ತೆ. ಅದು ನೋಡಿ ನಾವು ಇದನ್ನು ವಾಲ್ಪೇಪರ್ ಹಾಕ್ಸಿದ್ವಿ. ಅಲ್ಲೊಂದು ಫ್ಯಾಮಿಲಿ ಫೋಟೋ, ಇದನ್ನು ಅಷ್ಟೇ ನಾನು ಸಪ್ರೇಟಾಗಿ ಫೋಟೋಶೂಟ್ ಮಾಡಿಸಿ. ನಮ್ಮದು ಫ್ಯಾಮಿಲಿದು ಫೋಟೋಸೇ ಇರಲಿಲ್ಲ. ಇವನ್ ಗೃಹಪ್ರವೇಶ ಆದಾಗಲೂ ಅಷ್ಟೇ ನಮ್ಮದು ಫ್ಯಾಮಿಲಿ ಫೋಟೋಸ್ ಯಾವುದೂ ಚೆನ್ನಾಗಿ ಬಂದಿರಲಿಲ್ಲ. ಸೊ ಸಪ್ರೇಟಾಗಿ ಫೋಟೋಶೂಟ್ ಮಾಡಿ ಹಾಕ್ಸಿದ್ದು. ಚೆನ್ನಾಗಿ ಬಂದಿದೆ ಇದು. ಅವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಇಲ್ಲಿಗೆ ಈ ವಾಲ್ಪೇಪರ್ಗೆ ಇದೊಂದೇ ಫೋಟೋ ಸಾಕು ಅಂತ ನಾವು ಇಲ್ಲಿ ಫೋಟೋ ಫ್ರೇಮ್ ಹಾಕಿದ್ದೀವಿ. ಅದು ಬಿಟ್ಟು ಇಲ್ಲಿ ಬಂದರೆ
ಅದು ಬಿಟ್ಟರೆ ನೆಕ್ಸ್ಟ್ ನಾವಿಲ್ಲಿ ಒಂಥರ ಶೋಕೇಸ್ ಮಿನಿ ಶೋಕೇಸ್ ಥರ ಮಾಡ್ಕೊಂಡಿದ್ದೀವಿ. ಹೆವಿ ಬೇಡ ಅಂತೇಳಿ ಲೈಟಾಗಿ ಆಲ್ಮೋಸ್ಟ್ ನಾವು ಜಾಸ್ತಿ ನನ್ನ ಹಸ್ಬೆಂಡ್ ದೇವ್ರು ನಂಬ್ತಾರೆ. ಥರ ಆಗ್ತಿದ್ದಂಗೆ ನಮ್ಮ ದೃಷ್ಟಿ ಅವ್ರದ್ದು ಏನೇ ದೃಷ್ಟಿ ಇದ್ರೂ ಇದ್ರ ಮೇಲೆ ಬೀಳಬೇಕು, ಏನೂ ಆಗಬಾರ್ದು ಮನೆಗೆ ಅಂತೇಳಿ ನಾವು ಒಂದು ನರಸಿಂಹಸ್ವಾಮಿ ದೇವ್ರ ಫೋಟೋ ಮತ್ತು ಆಂಜನೇಯನ ಫೋಟೋ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಯೂಶ್ವಲಿ ನಮ್ಮ ಮನೆ ತುಂಬ ಕಡೆ ಗಣೇಶನ ಫೋಟೋಸ್ ಇದೆ. ಇಲ್ಲೂ ಅಷ್ಟೇ, ಇಲ್ಲಿ 2 ಗಣೇಶ ಇದೆ, ಇಲ್ಲೊಂದು ಗಣೇಶ ಇದೆ, ಅಲ್ಲೊಂದು ಗಣೇಶ ಇದೆ. ಮನೇಲಿ ತುಂಬ ಗಣೇಶ ಫೋಟೋಸ್ ಇದೆ. ಸಿಂಪಲ್ ಆಗಿರಲಿ ಅಂತ ಒಂದಿಷ್ಟು ಐಟಮ್ಸ್ ಇಟ್ಟಿದ್ದೀವಿ. ಇದು ನನಗೆ ಡ್ಯಾನ್ಸ್ ಕ್ಲಾಸಲ್ಲಿ ಗಿಫ್ಟ್ ಬಂದಿದ್ದು. ಇದು ನನ್ನ ಮಗಳು ನನಗೆ ವಿಮೆನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಇದು ಒಂದು ಸಿಂಪಲ್ಲಾಗಿ ಫ್ಲವರ್ ವಾಸ್ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲೊಂದು ಗಣೇಶ, ಬೆಳ್ಳಿ ಗಣೇಶ. ಇಲ್ಲೂ ಅಷ್ಟೇ, ಇದು ಒಂದು ಸ್ಮಾಲ್ ಫೌಂಟೇನು, ಯೂಸ್ ಮಾಡಲ್ಲ ಜಾಸ್ತಿ. ನನ್ನ ಮಗಳಿಗೆ ಇಷ್ಟ ಅಂತೇಳಿ ನನ್ನ ಹಸ್ಬೆಂಡ್ ತಂದುಕೊಟ್ಟಿದ್ದು. ಯೂಸ್ ಮಾಡ್ತಾಯಿಲ್ಲ, ಸುಮ್ಮನೆ ಇಟ್ಟಿದ್ದೀವಿ. ಆ್ಯಂಡ್ ಇದೊಂದು ವಾಸ್ ಇಟ್ಟಿದ್ದೀನಿ. ಅಲ್ಲಿ ನೀರೆಲ್ಲ ಡ್ರಾಪ್ ಆಗ್ತಾ ಇರುತ್ತೆ ಆ ವಾಸಲ್ಲಿ, ಅದಕ್ಕೆ ನಾನು ಅಲ್ಲಿ ಆನ್ ಮಾಡಿ ಇಟ್ಟಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಆಮೇಲೆ ಏನಾದ್ರು ಪ್ಲ್ಯಾನ್ ಮಾಡಬೇಕು, ಅಲ್ಲೇ ಒಂದು ಫೌಂಟೇನ್, ಮಿನಿ ಫೌಂಟೇನ್ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಇದು ನಮಗೆ ಓಪನ್ ಕಿಚನ್ ಥರ ಬೇಕಾಗಿತ್ತು, ಅದಕ್ಕೆ ಇದನ್ನು ಓಪನ್ ಮಾಡಿಸಿದೆ. ಬಟ್ ನನಗೇನೋ ವರ್ತ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಏನಾದರೂ ಮಾಡ್ಸೋಣ, ಅಲ್ಲಿ ಅಕ್ವೇರಿಯಮ್ ಏನಾದರೂ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಕೊಟೇಶನ್ ಎಲ್ಲ ತೊಗೊಂಡಿದ್ದೀವಿ. ಇನ್ ಫ್ಯೂಚರ್ ನೋಡೋಣ. ಸದ್ಯಕ್ಕೆ ನನಗೆ ಇಷ್ಟ ಇಲ್ಲ, ಓಪನ್ ಇದೆ ಇಲ್ಲಿ. ಅಲ್ಲಿ ನನ್ನ ಕಿಚನಲ್ಲಿ ಏನಾದರೂ ಮಾಡ್ತಾಯಿದ್ರೆ ಇಲ್ಲಿ ಯಾರೇ ಬಂದರೂ ಕಾಣಿಸುತ್ತೆ. ಅಕಸ್ಮಾತ್ ಇಲ್ಲಿ ಕೂತಿದ್ರೆ ನಾನು ಆರಾಮಾಗಿ ಮಾತಾಡಿಸ್ಬೋದು ಅವ್ರನ್ನ. ಬಟ್ ನಾನು ಅಲ್ಲಿಂದ ಬಂದು ಬಳಸ್ಕೊಂಡೆಲ್ಲ ಚೆನ್ನಾಗಿರಲ್ಲ, ಇಲ್ಲಿಂದನೇ ಈಸಿಯಾಗಿ ಮಾತಾಡಿಸ್ಬೋದು ಅಂತ ನಾನು ಈ ಥರ ಓಪನ್ ಇಟ್ಸ್ಕೊಂಡಿದ್ದೀನಿ. ಬನ್ನಿ, ನೆಕ್ಸ್ಟ್ ಒಂದು ಎಲ್ ಶೇಪ್ದು ಸೋಫಾ ಹಾಕಿದ್ದೀನಿ. ಇದು ತೊಗೊಂಬಂದು ಮನೆ ಗೃಹಪ್ರವೇಶ ಆಗಿ ಒಂದು 3-4 ಮಂತ್ಸ್ಗೆ ತೊಗೊಂಬಂದಿದ್ದು. ನೋಡಿ ಈ ಥರ ಇದೆ. ನನ್ನ ಮಕ್ಕಳೆಲ್ಲ ಯೂಸ್ ಮಾಡಿ, ಅವ್ರ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡಿ ಈ ಥರ ಇದೆ. ನೆಕ್ಸ್ಟ್ ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ಫುಲ್ಲು ನಮ್ಮ ಮಕ್ಕಳು ತುಂಟು ನೋಟೀಸು ಹಿಂಗೆ ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ ನಮ್ದು ಈಗ ನೀಟಾಗಿರೋದು. ಅವರೆಲ್ಲ ಒಳಗೆ ಬಂದರೆ ಎಲ್ಲ ಹೋಯ್ತು. ಮತ್ತು ಇದೊಂದು ಕಾರ್ಪೆಟ್ ಹಾಕಿದ್ದೀನಿ, ಸಿಂಪಲಾಗಿರಲಿ ಅಂತ. ಗ್ರಾನೈಟ್ ಅಲ್ವಾ, ಸೊ ತುಂಬ ಕೋಲ್ಡ್ ಆಗ್ತಾಯಿತ್ತು, ಕಾಲೆಲ್ಲ ಹೊಡ್ಕೋತಾಯಿತ್ತು, ಅದಕ್ಕೆ ಗ್ರಾನೈಟ್ ಹಾಕಿದ್ದೀನಿ. ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದು ಅದಕ್ಕೆ. ಇದೊಂದು ಸೆಂಟ್ರ್ ಟೇಬಲ್ ಇಲ್ಲೇ ಆಲ್ಮೋಸ್ಟ್ ನಾವು ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಸ್ನ್ಯಾಕ್ಸ್ ತಿನ್ನೋದೆಲ್ಲ ಡೈನಿಂಗ್ ಟೇಬಲ್ ಸುಮ್ಮನೆ ಇದೆ. ಆ್ಯಂಡ್ ಇದು ಬಂದ ತಕ್ಷಣ ಬಾಗಿಲು ಡೋರ್ ಓಪನ್ ಮಾಡಿದ ತಕ್ಷಣ ಕೀಸ್ ಇಟ್ಟಿದ್ದೀವಿ. ಇದು ಯಾರೋ ಇಲ್ಲಿ ಇವಾಗ ಇಟ್ಟಿದ್ದಾರೆ ನೋಡಿ, ನನ್ನ ಮಗಳೇ. ಕೀಸ್ ಎಲ್ಲ ಇಟ್ಟಿದ್ದೀವಿ. ಎಲ್ಲೇ ಹೋದ್ರೂ ಬೇಗ ಕೀ ಸಿಕ್ಕಲಿ, ಹೋಗೋ ಟೈಮ್ಗೆ ನಾವು ಬಂದ ತಕ್ಷಣ ಕೀನ ಓಪನ್ ಮಾಡಿ ಇಲ್ಲೇ ಇಟ್ಬಿಡೋಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಸ್ಕ್ರೀನು ಅಷ್ಟೇ ನಾನು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ನಾನು ಡಿಸೈನರ್ ಮಾಡಿಸ್ಬೇಕು, ಸದ್ಯಕ್ಕಿರಲಿ ಅಂತ ಹಾಕ್ಕೊಂಡಿದ್ದೀನಿ. ಇದು ಓಲ್ಡ್ ಸೋಫಾ, ನಮ್ಮದು ಹಳೇ ಮನೇಲಿ ಇದ್ದಿದ್ದು ಸೋಫಾ. ಏನೋ ಒಂಥರ ಸೆಂಟಿಮೆಂಟ್. ಸ್ಟಾರ್ಟಿಂಗ್ ನಾನು ಮದುವೆ ಆಗೋಕ್ಕೆ ತೊಗೊಂಬಂದಿದ್ದು ಅಂತ ಸದ್ಯಕ್ಕೆ, ಅದಕ್ಕೆ ಇನ್ನೂ ಇಟ್ಕೊಂಡಿದ್ದೀನಿ. ಯೂಸ್ ಮಾಡೋಣ, ಏನಾಗಿಲ್ಲ. ಆಲ್ಮೋಸ್ಟ್ 8 to 9 ಇಯರ್ಸ್ ಆಗಿದೆ, ಏನೂ ಆಗಿಲ್ಲ. ಅದ್ರ ಕುಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದಷ್ಟು ದಿನ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು ಅಷ್ಟೇ ಈಗ ಶಾಪಿಂಗ್ ಮಾಡಿದೆ, ಮೀಶೋದಲ್ಲಿ ಶಾಪ್ ಮಾಡಿದ್ದು. ನನ್ನ ಮಕ್ಳು ಏನು ಮಾಡ್ತಿದ್ರು ಗೊತ್ತಾ, ಹೆವಿ ಡ್ರಾಯಿಂಗ್ ಮಾಡ್ತಿರ್ತಾರೆ, ಸ್ಕೆಚ್ ಪೆನ್ ಯೂಸ್ ಮಾಡ್ತಿರ್ತಾರೆ, ಕ್ರೇಯಾನ್ಸ್ ಯೂಸ್ ಮಾಡ್ತಿರ್ತಾರೆ, ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ, ಇಲ್ಲಾಂದರೆ ಈ ಜಾಗದಲ್ಲಿ ಇಟ್ಟಿರ್ತಾರೆ. ಸೊ ಮನೆ ಗಲೀಜಾಗಿ ಕಾಣುತ್ತೆ ಅಂತ ಅವ್ರಿಗೆ ಈ ಬಾಕ್ಸ್ ತಂದುಕೊಟ್ಟೆ. ಇದೆಲ್ಲ ಐಟಮ್ಸು ನಮ್ಮ ನಿಮಾನಿದ್ದು ಸದ್ವಿಕ್ತೇನೆ ಇರೋದು. ಇಲ್ಲಿ ಇಟ್ಕೋತಾ ಇದ್ದಾರೆ, ಇವಾಗ ಪರವಾಗಿಲ್ಲ. ಅವ್ರು ಏನೇ ಯೂಸ್ ಮಾಡಿದ್ರು ತೊಗೊಂಬಂದು ಇಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಇದೊಂದು ವಾಶ್ರೂಮು, ಇದು ಕಾಮನ್ ವಾಶ್ರೂಮ್. ಇದು ನಮಗೆ ಕೆಳಗಡೆ ಒಂದು ಇರಲಿ ಅಂತ ನಾವು ಇಟ್ಸ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಇಲ್ಲಿ ವಾಶ್ರೂಮ್ ಇರೋದೇ ಗೊತ್ತಿಲ್ಲ. ಈ ಹ್ಯಾಂಡಲ್ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ, ಅದರ್ವೈಸ್ ವಾಶ್ರೂಮ್ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಇದು ಅಷ್ಟೇ ಒಂದು ಸಿಂಪಲ್ ಆಗಿರೋ ಶೋಕೇಸು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಗಣೇಶ ಇದೆ. ಇದು ನಮಗೆ ರಾಜೇಶ್ವರ್ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಗೃಹಪ್ರವೇಶದ ದಿನ ಗಿಫ್ಟ್ ಮಾಡಿದ್ದು ಬುದ್ಧ ಇಲ್ಲೇ ಇದೆ. ಇದು ನನ್ನ ಮಗಳು ಎಲ್ಲ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಡ್ಯಾನ್ಸ್ ಕ್ಲಾಸಲ್ಲಿ ಮಿತಾಲಿ. ಇಲ್ಲಿ ಇಟ್ಕೊಂಡಿದ್ದಾಳೆ, ಇಲ್ಲೇ ಇಟ್ಕೊಂಡಿದ್ದಾಳೆ ಅವಳು. ಇದು ಕೃಷ್ಣ ರಾಧೆ. ಇದು ನನ್ನ ಹಸ್ಬೆಂಡ್ ಯಾರೋ ಸನ್ಮಾನ ಮಾಡ್ದಾಗ ಕೊಟ್ಟಿದ್ದು. ಇದು ಅಷ್ಟೇ ಓಲ್ಡ್ ಗಡಿಯಾರ, ವುಡ್ದು ಚೆನ್ನಾಗಿದೆ ಅಂತ ಇಲ್ಲೇ ಹಾಕ್ಕೊಂಡಿದ್ದೀವಿ. ಚೇಂಜ್ ಮಾಡೋಣ ಅಂತಂದರು, ಬೇಡ ಬಿಡಿಲ್ಲ, ವುಡ್ಗೆ ಕಲರ್ಗೆ ಅದು ಸೂಟ್ ಆಗುತ್ತೆ ಅಂತ ಅಲ್ಲೇ ಹಾಕಿದ್ದೀವಿ. ಇದೆಲ್ಲ ನನ್ನ ಹಸ್ಬೆಂಡ್ದು ವಾಚ್ ಕಲೆಕ್ಷನ್ಸ್ ಇನ್ನೂ ಇದೆ. ಅವ್ರಿಗೆ ಈಸಿಯಾಗಿ ಸಿಕ್ಕಲಿ ಅಂತ. ಈಗ ಹೊರಡಬೇಕಾದ್ರೆ ಇಲ್ಲಿಂದನೇ ಹೊರಡೋದಲ್ಲ, ಮೇಲಿಂದ ರೆಡಿಯಾಗಿ ಬರ್ತಾರೆ, ಇಲ್ಲಿದ್ರೆ ವಾಚ್ ತೆಗೆದು ಹಾಕ್ಕೊಂಡು ಹೊರಡ್ತಾರೆ. ಅದಕ್ಕೆ ಇಲ್ಲೆಲ್ಲ ಇಲ್ಲಿಟ್ಟಿದ್ದೀವಿ. ನಮ್ಗೆ ಏನೇನು ಬೇಕು, ನನ್ನ ಮಕ್ಕಳು ಇದು ಗೋಲ್ ಕೈಯಲ್ಲಿ ಅಲ್ಲಿಟ್ಕೊಂಡಿದ್ದಾರೆ, ರಿಮೋಟ್ ಅಲ್ಲಿಟ್ಟಿದ್ದೀನಿ. ಇಲ್ಲಿ
ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ. ಸದ್ಯಕ್ಕೆ ಇಷ್ಟಿದೆ. ಟಿ ವಿ, ಹೋಮ್ ಥಿಯೇಟರು, ಸ್ಪೀಕರ್, ಅದು ಇನ್ನೊಂದು 3 ಡ್ರಾಯರ್ಸ್ ಇದೆ ನಮ್ದು. ಇದ್ರೊಳಗಡೆ ಸೆಟ್ ಆಫ್ ಬಾಕ್ಸು, ಸ್ಪೀಕರ್ಸು ಮತ್ತು CC ಕ್ಯಾಮ್ರಾ ಅದ್ರದ್ದೆಲ್ಲ ಇಲ್ಲೇ ಇದೆ. ಆ್ಯಂಡ್ ಮೇಲೆ ಇದೊಂದಿದೆ, ನಾವು UPS ಎಲ್ಲ ಇದ್ರೊಳಗಡೆ ಹಾಕಿಕೊಂಡಿರೋದು. UPS ಆ್ಯಂಡ್ ವೇಸ್ಟ್ ಎಲ್ಲ ನಾವು ಇದ್ರೊಳಗಡೆ ಇಟ್ಟಿದ್ದೀವಿ. ಇದು ಅಷ್ಟೇ. ಇನ್ನು ನನ್ನ ಮಗಂದು ಆಟ, ಅವನ ಲಾಂಗ್ವೇಜಲ್ಲಿ ಹೇಳ್ಬೇಕು ಅಂದರೆ ಆಟ ಮಸ್ ಅದೆಲ್ಲ ಇಲ್ಲಿದೆ. ಅವ್ರದ್ದು ಏನೇನಿದೆ ಆಟ ಆಡೋದು, ಏನೇ ಸಿಕ್ಕಿದ್ರೂ ನಾನು ಇದ್ರೊಳಗಡೆ ಎತ್ತಿಟ್ಟಿರ್ತೀನಿ. ಇದು ಅಷ್ಟೇ. ನನ್ನ ಮಗನ ಕಾರಿದು ಯೂಸ್ ಮಾಡಲ್ಲ, ಸುಮ್ಮನೆ ಇದೆ. ಇಲ್ಲೆಲ್ಲ ಒಂದು ಸ್ಮಾಲ್ ಪಾರ್ಟ್ಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ನೋಡಿ. ವಾಸ್ ಚಿಕ್ಕದು ವಾಸ್ ಇಟ್ಟಿದ್ದೀನಿ. ಇಷ್ಟು. ನೆಕ್ಸ್ಟು POP ನೋಡಿ, ಈ ಥರ ಮಾಡಿಸಿದ್ದೀವಿ. ಅಲ್ಲೊಂದು ಫುಲ್, ಅದು ವುಡ್ಡಲ್ಲ, ಅದು ವುಡ್ ಕಲರಲ್ಲಿ ಮಾಡಿಸಿದ್ದೀವಿ ಅಷ್ಟೇ. ಬಂದವರೆಲ್ಲ ಕೇಳ್ತಾರೆ ಅದು ವುಡ್ಡ ಅಂತಾರೆ. ಇಲ್ಲ, ಅದು ವುಡ್ ಪಾಲಿಶಿಂಗ್ ಮಾಡಿಸಿದ್ದೀವಿ ಅಷ್ಟೇ. ಇಲ್ಲೂ ಅಷ್ಟೇ ನೋಡಿ, ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಅದು ಆಲ್ಗೆ ಚೆನ್ನಾಗಿದೆ. ಒಂದು ಲೈಟ್ಸ್, ನನ್ನ ಮಕ್ಳು ಪ್ರೈಸಸ್ ಅದಲ್ಲ, ನನ್ನ ಮಗಳಿಗೆ ತೆಗೆದಿರೋ ಪ್ರೈಸ್ಗಳದು. ನನ್ನ ಮಗಳೆಲ್ಲ ಮೇಲೆ ಹೋಗಿದ್ದಾಳೆ ಅವಳು ಕೋಪ ಮಾಡಿಕೊಂಡು. ಇದು ಅಷ್ಟೇ, ಆಟ ಆಡೋಕ್ಕೆ ನನ್ನ ಹಸ್ಬೆಂಡ್ ತಂದುಕೊಟ್ರು ಆರ್ಚರಿ, ಬಟ್ ಯೂಸೇ ಮಾಡ್ತಾ ಇಲ್ಲ, ಎಲ್ಲ ಹೋಗಿದೆ ಎಲ್ಲೆಲ್ಲೋ. ಶಿ ಇಸ್ ಕಮಿಂಗ್. ಹಾಲ್ ತೋರಿಸ್ತೀನಿ ನೋಡಿ. ಇವಾಗ ಇದೆ ಹಾಲ್. ಬನ್ನಿ ಕಿಚನ್ಗೆ ಹೋಗೋಣ. The small kitchen. ವೆಲ್ಕಮ್ ಟು ಮೈ ಕಿಚನ್. ಬನ್ನಿ, ಆಲ್ಮೋಸ್ಟ್ ನಾನು ಟೈಮ್ ಸ್ಪೆಂಡ್ ಮಾಡೋದಿಲ್ಲೇ. ಬನ್ನಿ. ನನ್ನ ಸಬ್ಸ್ಕ್ರೈಬರ್ಸ್, ನೀವು ನಾನು ಆಲ್ಮೋಸ್ಟ್ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರಾ. ನಾನು ಸಪ್ರೇಟಾಗಿ ನಾನು ಕಿಚನ್ ವಿಡಿಯೋನೇ ಮಾಡಿದ್ದೀನಿ, ಹೇಗೆ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಬಟ್ ನೋಡಿಲ್ಲ ಅಂದರೆ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲೆಲ್ಲ ನಾನು ಈ ಥರ ಕಾಲೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಸ್ಟೀಲ್ ಬಾಕ್ಸ್ ಎಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಫೈಬರ್ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ಟೀಲ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸೆರಾಮಿಕ್ ಐಟಮ್ಸ್ ಲೈಕ್ ಕಪ್ಸು, ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು OTG ತೊಗೊಂಡಿದ್ದೆ ನಾನು. ಬಿಫೋರ್ ತೊಗೊಳೋದಕ್ಕಿಂತ ಮುಂಚೆ ಏರ್ ಫ್ರೈಯರು OTG ತೊಗೊಂಡಿದ್ದೆ ನಾನು. ತವಾನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಮಕ್ಳು ಕೈ ಆರಿದ್ಮೇಲೆ ನಾನು ಇಲ್ಲಿ ಇಡ್ತೀನಿ, ಯೂಸ್ ಮಾಡಿ ಫುಲ್ ತಣ್ಣಗಾದ್ಮೇಲೆ ಇಲ್ಲಿಡೋದು ನಾನು. ತವಾಸು ಬೇಗ ಸಿಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು OTG ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ಏರ್ ಫ್ರೈಯರೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಇದು ಅಗಾರೋದು ಏರ್ ಫ್ರೈಯರ್ ತೊಗೊಂಡಿದ್ದೆ. ಆ್ಯಂಡ್ ಗ್ರೀನ್ ಟೀ, ಮೇಯ್ನ್ ಬೇಗ ಗ್ರೀನ್ ಟೀ ಸಿಗಬೇಕು ಇಲ್ಲಿ ಇಟ್ಕೊಂಡಿದ್ದೀನಿ. ಟಿಶ್ಯೂಸ್ ಅಷ್ಟೇ ಆಲ್ಮೋಸ್ಟ್ ಇಲ್ಲೇ ಇರುತ್ತೆ, ಬೇಗ ಕೈಗೆ ಸಿಗುತ್ತೆ ಅಂತ. ಆಮೇಲೆ ನನಗೆ ಬೇಕಾಗಿರೋದು ಆಯಿಲ್ಸು ಮತ್ತು ಚಪಾತಿ ಹಿಟ್ಟು, ಲಟ್ಸೋಕೆ ಹಿಟ್ಟು ಬೇಕಲ್ಲ, ಅದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಏನೇನು ಬೇಕು, ನನಗೆ ಈಸಿಯಾಗಿ ಕೈ ಸಿಗೋ ಐಟಮ್ಸಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಿಕ್ಸಿ, ಅಡುಗೆ ಏನಾದರೂ ಫಿನಿಶ್ ಆಯಿತು ಅಂದರೆ ನಾನೆಲ್ಲ ಇಲ್ಲೇ ಇಟ್ಕೊಳ್ಳೋದು. ನಾನು ಇದಕ್ಕೇನೆ ಹಾಬಾಪ್ ಹಾಕ್ಸ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ಹಾಳಾಯಿತು. ಈಗ ರೀಸೆಂಟಾಗಿ ತೊಗೊಂಡಿದ್ದೀನಿ ನಾನು ಪ್ರೆಸ್ಟೀಜು ಸ್ವಚ್ಛ, ಚೆನ್ನಾಗಿದೆ, ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಗೊತ್ತಲ್ಲ ಚಿಮ್ನಿ, ಜಾಸ್ತಿ ಏನು ಯೂಸ್ ಮಾಡಲ್ಲ. ಏನಾದ್ರು ಚಪಾತಿ ಒಗ್ಗರಣೆ ಹಾಕ್ತಾ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಇದೊಂದು ಟಬ್ ಇಟ್ಕೊಂಡಿದ್ದೀನಿ, ಪಾತ್ರೆ ಎಲ್ಲ ವಾಶ್ ಆದಮೇಲೆ ಇಡೋದಕ್ಕೆ. ಈಗಲೆಲ್ಲ ವಾಶ್ ಆಗಿದೆ, ಇಟ್ಟಿದ್ದೀನಿ. ಇದು ನಮ್ಮದು ಸಿಂಕ್, ವಾಟರ್ ಪ್ಯೂರಿಫೈಯರು. ಮೇನ್ ಇದು ನಮ್ಮದು ಯುಟಿಲಿಟಿ ಏರಿಯಾ ನೋಡಿ. ಆಲ್ಮೋಸ್ಟ್ ಸ್ಪೇಸ್ ಇದೆ, ಇಷ್ಟು ಸ್ಪೇಸ್ ಇದೆ, ಹೊರಗಡೆ ಎಲ್ಲ ಕಾಣಿಸಿದೆ. ಆಲ್ಮೋಸ್ಟ್ ಕಸನೆಲ್ಲ ನಾನು ಇಲ್ಲೇ ಡ್ರೈ ಮತ್ತು ವೆಟ್ ಎರಡು ಕಸ ಇಲ್ಲೇ ಇಟ್ಕೊಂಡಿರ್ತೀನಿ. ಕಸ ಬಂದ ಕಸ ಹಾಕಿರ್ತೀನಿ. ಆ್ಯಂಡ್ ಇಲ್ಲಿಂದ ಹೊರಗಡೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಇದೇನು ಅಷ್ಟು ನೀಟಾಗಿರಲ್ಲ ಯಾವಾಗಲೂ. ಆಮೇಲೆ ಇದೆಲ್ಲ ಸ್ಪೂನ್ ರ್ಯಾಕ್, ಇದು ಸ್ಪೂನ್ ರ್ಯಾಕ್, ಕಡಾಯಿಸ್ ರ್ಯಾಕ್,
ಆ್ಯಂಡ್ ಪ್ಲೇಟ್ಸ್ ಹಾಕಿದ್ದು. ಇದೊಂದಿದೆ ಸೈಡ್ ಮ್ಯಾಜಿಕಲ್ ಕಾರ್ನರ್ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಐಟಮ್ಸು ನಂಗೆ ಬೇಕಾಗಿ ಸಿಗೋವಂಥದ್ದು. ಇಲ್ಲೂ ಇದೆ ಡ್ರಾಯರ್ಸು, ಪ್ಲೇಟ್ಸು, ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸಸ್ಸು, ಕುಕ್ಕರು ಅದೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಇದು ಈಗ ನನಗಿದಕ್ಕೆ ಏನೇನು ಯೂಸ್ ಆಗುತ್ತೆ, ಸಿಂಕ್ಗೆ ಹಿಟ್ಟಾಗಿರ್ಬೋದು, ಒಂದು ಲಿಕ್ವಿಡ್ ಆಗಿರ್ಬೋದು, ಜೆಲ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಆ್ಯಕ್ಚುಲಿ ಇದನ್ನು ತೋರಿಸ್ಲೇಬೇಕು. ಪ್ಯಾಂಟ್ರಿದು ಇಡೀ ಸಾಮ್ರಾಜ್ಯನೇ ಇಲ್ಲಿದೆ ನೋಡಿ, ಎಲ್ಲ ಐಟಮ್ಸೂ ಇಲ್ಲೇ ಇರೋದು. ಕಾಫಿ ಪುಡಿ, ಟೀ ಪುಡಿ ಆಲ್ಮೋಸ್ಟ್ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು. ಸ್ನ್ಯಾಕ್ಸು ಮಕ್ಳಿಗೆ ಏನಾದರೂ ಬೇಕು ಅಂದರೆ ಅದನ್ನು ಅಷ್ಟೇ ಇಲ್ಲೇ ಇಟ್ಟಿರ್ತೀನಿ. ಇದು ಪ್ಯಾಂಟ್ರಿ. ಆ್ಯಂಡ್ ಈ ಕಡೆ ಬಂದರೆ ಫ್ರಿಡ್ಜ್. ಇದು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಫ್ರಿಡ್ಜ್ ನಾವಿದು. ಅವಾಗೆಲ್ಲ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೆ. ನಾನು ಆಲ್ಮೋಸ್ಟ್ 8 years ಯೂಸ್ ಮಾಡಿದ್ದೀನಿ. ಇದು ಸ್ಟಿಲ್ ಚೆನ್ನಾಗಿದೆ, ಬಟ್ ಐಸ್ ಕೂಲರ್ ಆಗ್ತಾ ಇರಲಿಲ್ಲ, ಕೂಲ್ ಕಟ್ಕೊತಾ ಇತ್ತು. ಅದಕ್ಕೆ ನಾನು ಸುಮ್ಮನೆ ವೇಸ್ಟ್ ಎಲ್ಲ ಇಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಕೊಡಬೇಕು ಯಾರಾದರೂ ನೆಸೆಸಿಟಿ ಇರೋರಿಗೆ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿದೆ. ಐಸ್ ಕೂಲರ್ದು ಇದಿರುತ್ತಲ್ಲ ಕ್ಲೋಸ್ ಮಾಡೋದು, ಅದನ್ನು ನನ್ನ ಮಕ್ಳು ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೆಪ್ಪ, ತುಂಬಾ ಚೆನ್ನಾಗಿದೆ. ಯಾರಾದರೂ ನೀಡ್ಲಿ ಪೀಪಲ್ಸ್ ಇದ್ದರೂ ನಾನು ಕೊಡ್ತೀನಿ, ಅಲ್ಲಿವರೆಗೂ ಯೂಸ್ ಮಾಡೋಣ. ಆ್ಯಂಡ್ ಇಲ್ಲೆಲ್ಲ ನಾನು ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಪಲಾವ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದು ಬಂದು ಸ್ಟೋರ್ ರೂಮ್. ಇದು ಸ್ಟೋರ್ ರೂಮ್ ಅಂದರೆ ಗೊತ್ತಿರುತ್ತಲ್ಲ, ಎಲ್ಲ ಸ್ಟೋರ್, ಅಕ್ಕಿ, ನಾನು ಗೋಧಿ ಆ ಥರ ಐಟಮ್ಸ್ ಎಲ್ಲ ನಾನು ಇಲ್ಲೇ ಇಡೋದು. ಆಮೇಲೆ ರೇಷನ್ಸ್ ಏನೇ ತೊಗೊಂಬಂದ್ರೂ ಇಲ್ಲೇ ಇಡೋದು ನಾನು. ಇದು ಸ್ಟೋರ್ ರೂಮು. ಆಮೇಲೆ ಇಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀನಿ. ಏನೇ ಫ್ರೂಟ್ಸ್ ತಂದ್ರೂ ಇಷ್ಟೊಂದು ಬಲ್ಕಾಗಿ ತಂದುಬಿಡ್ತಾರೆ ನನ್ನ ಹಸ್ಬೆಂಡು, ಅವಾಗ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ನಾನು. ಆ್ಯಂಡ್ ಮೇಯ್ನ್ ನೀವು ನೋಡಬೇಕಾಗಿರೋದು ನಮ್ಮ ಮನೆ, ದೇವ್ರ ಮನೆ ನೋಡಿ. ಎಲ್ಲ ಹೆವಿ ರಿಚಾಗಿ ಬಂದಿರೋದು ನಮ್ಮ ಮನೇಲಿ ಅಂದರೆ ನಮ್ಮದು ದೇವ್ರ ಮನೆಯೇ. ನೋಡಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ಸ್ ಎಲ್ಲ ಹೀಗೆ ಬರಬೇಕು ಅಂತ ನನ್ನ ಹಸ್ಬೆಂಡ್ ಮಾಡಿಸಿದ್ದು. ನೋಡಿ ಹೇಗೆ ಮಾಡಿಸಿದ್ದಾರೆ. ಅವ್ರು ಒಂಚೂರೂ ಕಾಂಪ್ರಮೈಸ್ ಆಗಲ್ಲ. ಅದು ಆ ಥರ ಈ ಥರ ಅಂತ ಕಾಂಪ್ರಮೈಸ್ ಆಗಲ್ಲ. ಹೇಗೆ ಬರಬೇಕು ಅಂತಿರ್ತಾರೋ ಅದು ಹಾಗೇ ಬರಬೇಕು. ನೋಡಿ ಇದು ಅಷ್ಟೇ. ಇನ್ನು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಕಳಸ ಇಟ್ಟಿದ್ದೀನಿ. ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಅತಿ ಐಟಮ್ಸ್ ಏನು ಇಟ್ಟಿಲ್ಲ, ಎಲ್ಲ ಬೆಳ್ಳಿ ಐಟಮ್ಸ್ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ನೋಡಿ ಗಣೇಶ, ಸರಸ್ವತಿ, ಲಕ್ಷ್ಮಿ. ಇದು ಎಲಿಫೆಂಟ್, ಇದು ಕಾರ್ವಿಂಗ್. ಇದು ಆ್ಯಂಡ್ POP. ಇಲ್ಲೂ ಒಂದು ಫ್ಯಾನ್, ಡೈನಿಂಗ್ ಹಾಲ್ ಥರ ಮಾಡ್ಕೊಂಡಿದ್ದೀವಿ. ಕಿಚನ್ ಹತ್ರನೇ ಡೈನಿಂಗ್ ಹಾಲ್ ಇರಲಿ, ಸ್ಪೇಸ್ ಇತ್ತು ನಮಗೆ, ಸೊ ಇಲ್ಲೇ ಡೈನಿಂಗ್ ಹಾಲ್ ಮಾಡ್ಕೊಂಡ್ವಿ. ಸರಿಗೆ ಒಂದು ಫ್ಯಾನು ಮತ್ತು POP. ಇದು ಡೈನಿಂಗ್ ಟೇಬಲ್. ಜಾಸ್ತಿ ನಾವು ಯಾರು ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ಮೀಟಿಂಗ್ ಮಾಡ್ತೀವಿ, ಯಾರು ಬಂದರೆ ಗೆಸ್ಟ್. ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರ್ತೀನಿ, ಅದ್ರದ್ದು ಫ್ರೂಟ್ಸ್ ಕಟ್ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ಕುತ್ಕೊಂಡು ನಾವು 4 ಜನ ಇದ್ದಾಗ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಜಾಸ್ತಿ ಜನ ಇದ್ದರೆ ಎಲ್ಲರ ಜೊತೆ ಹಾಲಲ್ಲಿ ಕೂತಿರ್ತೀವಿ. ಇದು ಅಷ್ಟೇ ಡೈನಿಂಗ್ ಟೇಬಲ್. ರೋಸ್ ವುಡ್ದು ಡೈನಿಂಗ್ ಟೇಬಲ್ ಬಂದು ರೋಸ್ ವುಡ್ ನಾವು ಮೈಸೂರಲ್ಲಿ ಮಾಡಿಸಿದ್ದು. ಇದು ಹೆವಿ, ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಬಟ್ ಇದೇ ಥರ ಬೇಕು ಅಂತಲೇ ಮಾಡಿಸ್ಕೊಂಡ್ವಿ. ಇದು ಬಂದು ಮಾರ್ಬಲ್ಸ್. ಇದು ಮಾರ್ಬಲ್ಸ್ದು ರೋಸ್ ವುಡ್. ನೋಡಿ ಇದು ನನ್ನ ಕಿಚನ್. ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, ನಾನು ಮಾರ್ನಿಂಗ್ ಆಯಿತು, ಆಫ್ಟರ್ನೂನ್ ಆಯಿತು, ಈವ್ನಿಂಗ್ ಆಯಿತು, ಕುಕ್ ಮಾಡೋದಕ್ಕೆ ಇದೇ ಪ್ಲೇಸಿಗೆ ಬರ್ತೀನಿ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಫಸ್ಟ್ ಫ್ಲೋರ್ ಬರೋಣ. ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಬನ್ನಿ. ನೋಡಿದ್ದಕ್ಕೆ ದೊಡ್ಡ ಗಡಿಯಾರ. ಇದು ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಕೊಟ್ಟಿದ್ದು. ಇದೇ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಚೇಂಜ್ ಮಾಡಿಲ್ಲ, ಇದೇ ಇದೆ. ಇದು ಅಷ್ಟೇ ವಾಲ್ಪೇಪರ್ ನಾನೇ ಸೆಲೆಕ್ಟ್ ಮಾಡಿದ್ದು. ಲ್ಯಾವೆಂಡರ್ ವಿತ್ ವೈಟ್, ಇದು ಒಂದು ಗೋಲ್ಡಿಶ್ ಥರ, ಆ್ಯಂಡ್ ಇನ್ನೊಂದು ಸಿಲ್ವರ್ ಆ ಥರ ಇದೆ. ಇದು ಚೆನ್ನಾಗಿದೆ. ಬಂದವರೆಲ್ಲ ಫಸ್ಟ್ ಇಲ್ಲದೆ ಇದು ವಾಲ್ಪೇಪರ್ ಚೆನ್ನಾಗಿದೆ ಅಂತ. ಆ್ಯಂಡ್ ಇವ್ರು ಬಂದು ನಮ್ಮ ಮಾವ. ಚಿಕ್ಕದಾಗಿದೆ ಫೋಟೋ, ಬಟ್ ದೊಡ್ಡದು ಮಾಡೋಕ್ಕೆ ಕೊಟ್ಟಿದ್ದೀವಿ, ಇನ್ನೂ ಇಸ್ಕೊಂಡೇ ಬಂದಿಲ್ಲ ಅವರು.
ನೆಕ್ಸ್ಟ್ ದೊಡ್ಡದು ಮಾಡಿಸ್ಬೇಕು, ಫುಲ್ ಇನ್ನೆಷ್ಟು ದೊಡ್ಡದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ ನಾನೇ ತೊಗೊಂಡಿದ್ದು, ಆನ್ಲೈನಲ್ಲಿ ತೊಗೊಂಡಿದ್ದು. ಇದು 2000 ಇರಬೇಕಿದು, ಸ್ಟಾರ್ಟಿಂಗೇ ತೊಗೊಂಡಿದ್ದು ನಾನಿದು. ಆ್ಯಕ್ಚುಲಿ ಇದು ನಾವು ಫೋಟೋ ಫ್ರೇಮ್, ಫೋಟೋ ವಾಲ್ ಅಂತ ಇದೆಲ್ಲ ನಂದು, ನನ್ನ ಮಕ್ಕಳದು, ನನ್ನ ಹಸ್ಬೆಂಡ್ ಒಂದಷ್ಟು ಫೋಟೋಸು ಟ್ರಿಪ್ ಹೋಗಿದ್ದೆಲ್ಲ ತೆಗೆಸಿದ್ದೆಲ್ಲ ಇದೆ. ಇದು ಅಷ್ಟೇ ಗ್ರೂಪ್ ಫೋಟೋ ತೆಗೆದ್ವಲ್ಲ, ಫ್ಯಾಮಿಲಿ ಫೋಟೋ ತೆಗೆದ್ವಲ್ಲ, ಆವಾಗಲೇ ತೆಗೆಸಿದ್ದು ಫೋಟೋ ಶೂಟ್ ಮಾಡಿದ್ದು. ಇವರಿಬ್ಬರಿಗೂ ಫೋಟೋಸ್ ಇರಲಿಲ್ಲ. ಇನ್ನೂ ಒಂದಷ್ಟು ಫೋಟೋಸ್ ಹಾಕಬೇಕು, ಫುಲ್ ಫೋಟೋ ವಾಲೇ ಮಾಡಬೇಡ ಅಂತ ಅಂದ್ಕೊಂಡಿದ್ದೀವಿ. ಈ ಸದ್ಯಕ್ಕೆ ಇಷ್ಟು ಫೋಟೋಸ್ ಹಾಕಿದ್ದೀವಿ. ಇಲ್ಲೊಂದು ವಾಸ್ ಇಟ್ಟಿದ್ದೀನಿ, ಆ್ಯಕ್ಚುಲಿ ಅದು ಓಲ್ಡ್ ವಾಸ್, ಅದು ಚೇಂಜೇ ಮಾಡಿಲ್ಲ. ಚೇಂಜ್ ಮಾಡಬೇಕು, ಚೇಂಜ್ ಮಾಡೋಣ. ಬನ್ನಿ ಮೇಲೋಗ.